ಅಯ್ಯೋ ದೇವ್ರೆ, ಎಂತ ಮಾಡೋದೀಗ? ಬಂಗಾರಿ ಈ ಸತಿ ಸಮ ಸಿಟ್ಟು ಬಂದದೆ. ಹೆಂಗಾರು ಮಾಡಿ ಸಮ್ ಮಾಡ್ಬೇಕಲ್ಲ. ಓ ಅತ್ಲ ಒಬ್ಬನಿಗೆ ಹೋಗ್ತಾ ಇದನ್ನಲ್ಲ. ಏ ಬಂಗಾರಿ, ಬಂಗಾರಿ ಲಂಚು ಬಾರ ಮರಯ್ಯ. ಎಂತಕ್ಕೆ? ನಾ ಬರೋಲ್ಲ, ನಂಗೆ ಬೇರೆ ಕೆಲಸ ಅದೆ. ಸಾಕು ಸುಮ್ಮನೆ ಬಾರ ಮರಯ್ಯ. ಏನು ನೀವೊಬ್ಬನೇ ಕೆಲಸ ಮಾಡವ ನೋಡ, ಕೆಲಸ ಅದಿ ಅಂತ. ನೀ ಎಂತ ಸಿಟ್ ಮಾಡ್ಕೊಂಡಿ ಅಂತ ನಂಗೆ ಗೊತ್ತು, ಬಾ ನೀನು. ಬೇಡ, ನಾನು ಮಾತಾಡೋದು ಇಲ್ಲ, ಎಂಥದ್ದು ಇಲ್ಲ. ಎಂತಾರು ನೀನು ಹೇಳ್ಕೊಳ್ಳೋದು, ಹೋಗಿ ನಮ್ಮಮ್ಮನ ಹತ್ರ ನಾನು ಹೇಳಿದೆ ಅಂತ ಹೇಳೋದು. ನಾನು ಎಷ್ಟು ಬೈಸ್ಕೊಂಡೆ ಗೊತ್ತಾ ನಿನ್ನ ದಸೆಯಿಂದ? ಅಲ್ಲ ಬಂಗಾರಿ, ಅವ್ರು ಬೈತಾರೆ ಅಂತ ನಂಗೆ ಎಂತ ಗೊತ್ತಿತ್ತ ಮರಯ್ಯ? ಸುಳ್ಳು ಹೇಳಬಾರ್ದು, ಇದ್ದಂಗೆ ಹೇಳಬೇಕು ಅಂತ ನೀನೇ ಅಲ್ಲ ಯಾವಾಗಲೂ ಹೇಳೋದ. ಮತ್ತು ಅವತ್ತೊಂದು ನಿಮ್ಮ ಅಮ್ಮ ಎಲ್ಲ ಕೇಳಿದಾಗ ಪೂರ್ತಿ ಸುಳ್ಳೇ ಹೇಳ್ತಿದ್ದೆ. ನನ್ನ ಕಡೆನೂ ಹಿಂಗೆ ಕಂಡುಬಿಟ್ಟೆ ಸುಳ್ಳೇ ಹೇಳೋಣ ಅಂತೇಳಿ. ಅಯ್ಯೋ ಬಂಗಾರಿ, ನಿಂಗೆ ಇನ್ನೂ ಇದು ಗೊತ್ತಿಲ್ಲನಾ? ನಮ್ಮ ಅಮ್ಮನ ಹತ್ರ ಸುಳ್ಳು ಹೇಳಿದ್ಯಾ ಅಂತಕ್ಕೆ ಕೇಳ್ತಿದ್ದೀಯಲ್ಲ. ನಮ್ಮ ಅಮ್ಮನ ಹತ್ರ ನಾವು ಸುಳ್ಳು ಹೇಳ್ಬೋದು, ಬೇರೆ ನಮ್ಮನ ಹತ್ರ ಸುಳ್ಳು ಹೇಳಂಗಿಲ್ಲ ಗೊತ್ತಾ? ಅದಕ್ಕೆ ನಾನು ನಿಮ್ಮ ಅಮ್ಮನ ಹತ್ರ ಸತ್ಯ ಹೇಳಿದ್ದ. ಇಲ್ಲ, ಹಾಗೇನಿಲ್ಲ, ಅದೆಲ್ಲ ಹೇಳೋದು ಬೇಡ ನೀನು. ಹಂಗಾರೆ ನೀನು ಇನ್ನು ಯಾವ ಥರ ಒಂದಿನ ಬಂದು ನಮ್ಮ ಅಮ್ಮನ ಹತ್ರ ಸತ್ಯನೇ ಹೇಳು, ನಾನೇನು ಬೇಡ ಅನ್ನಲ್ಲ. ಅವತ್ತು ನಾ ಬೇಡ ಅಂದಂಗು ನೀನೇ ಅಂಗಡಿ ಕರ್ಕೊಂಡು ಹೋದಲ್ಲ ನನ್ನ ಹತ್ರ ದುಡ್ಡು, ಅದೇ ಬೇಕಾದ್ರೆ ಚಾಕ್ಲೇಟ್ ತಗೊಳ್ಳೋಣ ಬಾ ಅಂತೇಳಿ ಹೇಳು, ಸತ್ಯನೇ ಹೇಳು ಅಮ್ಮನ ಹತ್ರ ನೀನೇ ಕರ್ಕೊಂಡು ಹೋಗಿದ್ದಂತ. ನಾನೇನು ಬೇಡ ಅನ್ನಲ್ಲಪ್ಪ.